ನಿಮ್ಮ ಮ್ಯೂಚುವಲ್ ಫಂಡ್ ಪ್ರತಿ ತಿಂಗಳು ನಿಮ್ಮ ಹೋಮ್ ಲೋನ್ EMI ಕಟ್ಟೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ರಿಯಾಕ್ಷನ್ ಹೇಗಿರುತ್ತೆ? ಉದಾಹರಣೆಗೆ ನಿಮ್ಮ ಹತ್ರ ಮ್ಯೂಚುವಲ್ ಫಂಡ್ನಲ್ಲಿ ಒಂದು 50 ಲಕ್ಷ ಕಾರ್ಪಸ್ ಇದೆ ಅಂದ್ಕೊಳ್ಳಿ. ಆ ಪೂರ್ತಿ ಹಣದಲ್ಲಿ ಒಂದು ಮನೆನ ಪರ್ಚೇಸ್ ಮಾಡೋ ಬದಲು ನೀವು 50 ಲಕ್ಷದ ಹೋಮ್ ಲೋನನ್ನು 9% ಬಡ್ಡಿಗೆ 20 ವರ್ಷಕ್ಕೆ ತಗೋತೀರಿ. ಆಗ ನಿಮ್ಮ EMI ತಿಂಗಳಿಗೆ 44,986 ರೂಪಾಯಿ ಬರುತ್ತೆ. ಸೊ ನೀವು 45,000 ಒಂದು SWP ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಶುರು ಮಾಡ್ತೀರಿ ಅಂದ್ಕೊಳ್ಳಿ. ಪ್ರತಿ ತಿಂಗಳು ಆ ಹಣ ನಿಮ್ಮ ಫಂಡಿಂದ ವಿಡ್ರಾ ಆಗಿ EMI ಪೇ ಮಾಡೋದಕ್ಕೆ ಯೂಸ್ ಆಗ್ತಾ ಇರುತ್ತೆ. 20 ವರ್ಷಗಳ ಕೊನೆಯಲ್ಲಿ ನಿಮ್ಮ ಲೋನ್ ಮುಗಿಯುತ್ತೆ. ಅಷ್ಟೊತ್ತಿಗಾಗಲೇ ನೀವು ಪ್ರಿನ್ಸಿಪಲ್ ಮತ್ತು ಇಂಟ್ರೆಸ್ಟ್ ಎರಡೂ ಸೇರಿಸಿ 1.8 ಕೋಟಿ ಪೇ ಮಾಡಿರ್ತೀರಿ. ಈಗ ನಿಮ್ಮ ಮ್ಯೂಚುವಲ್ ಫಂಡ್ ವರ್ಷಕ್ಕೆ ಒಂದು 10% ಆನ್ಯುಲೈಸ್ ರಿಟರ್ನ್ ಕೊಡುತ್ತೆ ಅಂತ ಅಂದ್ಕೊಳ್ಳೋಣ. ಕಾಂಪೌಂಡಿಂಗ್ ಇಂದ 20 ವರ್ಷಗಳ ನಂತರ ನಿಮ್ಮ ಫಂಡ್ನಲ್ಲಿ ಸುಮಾರು 13 ಲಕ್ಷ ಇನ್ನೂ ಉಳಿದಿರುತ್ತೆ. ಆದರೆ ಇದು ಎಲ್ರಿಗೂ ಸೂಕ್ತ ಅಂತಲ್ಲ. ಕೆಲವೊಮ್ಮೆ ಮ್ಯೂಚುವಲ್ ಫಂಡಿಂದ ನೆಗೆಟಿವ್ ರಿಟರ್ನ್ ಕೂಡ ಬರ್ಬೋದು. ಹಾಗಾಗಿ ಎಮರ್ಜೆನ್ಸಿ ಫಂಡನ್ನು ಸಪ್ರೇಟಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆದರೆ ನಿಮ್ಮ ಹತ್ರ ಸಾಕಷ್ಟು ಕ್ಯಾಪಿಟಲ್ ಇದೆ ಅಂತಿದ್ರೆ, ನೀವು ಡಿಸಿಪ್ಲಿನ್ ಕಾಪಾಡ್ಕೊಂಡಿದ್ದೀರಿ ಅಂತಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ನಿಜವಾಗಿಯೂ ನಿಮ್ಮ ಮನೆ ತಗೊಳ್ಳೋಕ್ಕೆ ಹೆಲ್ಪ್ ಮಾಡ್ಬೋದು. ಈ ವಿಡಿಯೋ ಬಗ್ಗೆ ನೀವೇನು ಹೇಳ್ತೀರಿ ಕಮೆಂಟ್ ಮಾಡಿ. ಇನ್ನಷ್ಟು ಮಾಹಿತಿಗಾಗಿ ಗ್ರೋ ಕನ್ನಡ ಫಾಲೋ ಮಾಡಿ.